ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಹೋಗ್ತಾ ಇದ್ದೀರಿ. ಇಷ್ಟ ಐತೆ ಜಾಗ, ಆರಾಮಾಗಿ ಹೋಗ್ಬೋದು. ಹೋಗಿ ಏನು ಪವನ್ ಸಮಾಚಾರ? ನನಗೊಂದು ಸಬ್ಸ್ಕ್ರೈಬರ್ ಮಾಡಿದ್ದೀನಿ ಇವಾಗ. ಅಲ್ಲಿ ಹೌದಾ? ನೇರ ಸಿಕ್ದ ಯೂಟ್ಯೂಬರ ಅಂದ. ಹ್ಞೂ ಇವಾಗ ಸ್ಟಾರ್ಟ್ ಮಾಡಿರೋದು ಅಂದೆ. ID ಕೊಡ್ರೋಣ ಅಂದ. ಇಬ್ಬರದ್ದು ಕೊಟ್ಬಿಟ್ಟಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ದೆ. ಹ್ಞೂ ಹೇಳ್ದೆ, ವರ್ಕ್ ಆಯ್ತು ತಿರ್ಗಾ. ಆಮೇಲೆ ಫುಲ್ಲು ಬೆಟ್ಟಗಳು. ವ್ಯೂ ನೋಡ್ಬೇಕು ಇಲ್ಲಿಂದ, ಸಾಕಾಗೈತೆ. ಅದಕ್ಕೆ ಹಂಗೆ ಲೆಫ್ಟ್ ಹೋಗ್ಬೇಕಾಗಿತ್ತಾ? ಯಾರು ನೀನೇ ತಾನೇ ಕರ್ಕೊಂಬಂದ? ನಾವು ನೋಡಿದ ಕೆಳಗಡೆಯಿಂದ ಆ ದೇವಸ್ಥಾನನ ನೋಡಿ, ಅಲ್ಲಿರೋ ದೇವಸ್ಥಾನ. ನೀನು ಎಲ್ಲೆಲ್ಲೋ ಕರ್ಕೊಂಬಂದ ಅವ್ನು ನಮ್ಗೆ ಗೊತ್ತಿಲ್ಲ ಅಂತ. ಅಲ್ಲೇ ಬಂದಿದ್ದಪ್ಪ ಎಲ್ಲ ಮ್ಯಾಪ್ ಫ್ರೆಂಡ್ಸ್. ಹುಷಾರ, ಆಮೇಲೆ ಬಿದ್ದಿದ್ದೋಗ್ಬಿಟ್ಟಿಯ ಅಂತ. ಹೆಂಗಾಯ್ತು ವ್ಯೂ? ಚೆನ್ನಾಯ್ತಾ? ಹೆಂಗಾಯ್ತಾ? ಇರೋ ನಿಮಿಷ. ಜಾಸ್ತಿ ಹೋಗ್ಬೇಡಲ್ಲ, ನಂಗೆ ಭಯ ಆಗ್ತೈತೆ ಬೇಕ್ರ. ಈ ಎಡ್ಜಲ್ಲಿ ಇದ್ದೀರ ಆಲ್ಮೋಸ್ಟ್ ನಾವು. ಇಲ್ಲಿ ನೋಡಿ, ಅಲ್ಲಿ ಹೋಗ್ಬೇಕು ಅಂತಿದ್ದಿದ್ದಾರೆ. ಇದೇ ಚೆನ್ನಾಗೈತೆ ಅದಕ್ಕಿನ್ನ. ಅಲ್ಲಿ ದೇವಸ್ಥಾನ, ನಾವು ಇಲ್ಲಿ ಬಂದಿದ್ದು ಭಯ ಬೀಳ್ತಾವನೆ. ನನಗೆ ಭಯ ಆಗ್ತಾಯಿತ್ತು ಹೋಗಪ್ಪ, ನಿಂತ್ಕೊಳಕ್ಕೆ ಭಯ ಆಗ್ತಾಯಿತ್ತು. ಇಲ್ಲಿ ಏನು ನನ್ನ ಫೋಟೋ ಹಿಡಿತಾ ಇದೆಯಾ ನೋಡ್ರಿ. ತಿರ್ಗಾ ಇಲ್ಲಿ ಬಂದಿದ್ದೀರಿ. ಫುಲ್ಲು ಏನಿದೆ ಎಡ್ಜು, ಅಲ್ಲಿ ಗಂಟ ಹೋಗಿದ್ದೀರಿ ನಾವು. ಇವಾಗ ಸ್ವಲ್ಪ ಹಿಂದೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ, ಕ್ಯಾಮ್ರಾ ನೋಡ್ಕೊಂಡು ಹಾಕಬೇಕು ಅಂತ. ಚೆನ್ನಾಗೈತೆ ವ್ಯೂ. ಅಲ್ಲೋಗಿದ್ರೆ ಸ್ವಲ್ಪ ಬೆಟ್ಟ ಅಲ್ಲಿ ಚಿಕ್ಕದು, ಇಲ್ಲೇ ಚೆನ್ನಾಗೈತೆ ಅಲ್ಲಿಗಿನ. ನಾವು ಬಂದಿದ್ದ ದಾರಿ ಇದು ಸ್ವಲ್ಪ ಡೇಂಜರಸ್ ಆಗೈತೆ. ಹಿಂಗೆ ಬಂದಿರೋದು ನಾವು. ಇಲ್ಲಿಂದ ಅಲ್ಲಿ ಹೋಗ್ಬೋದು. ನನ್ನ ಮಕ್ಳು ಇಲ್ಲಿ ಗಂಟೆ ಓಪನ್ ಮಾಡಿ ಕೇಜನ ಹಾಕ್ಬೋದಾಗಿತ್ತು. ಸ್ವಲ್ಪ ಕಂಬಿಯನ್ನು ಹಾಕಿ. ಅಷ್ಟೊಂದೇನು ಡೆವಲಪ್ಮೆಂಟ್ ಇಲ್ಲ, ಆದರೆ ಪರವಾಗಿಲ್ಲ, ಕ್ಲೀನಾಗಿ ನೀಟಾಗಿ ಐತೆ. ಇದ್ದಿದ್ದು ನಾವು ಇವಾಗ ಇದೇ ದಾರಿ ಬರಬೇಕು. ಫೋನ್ ಬಿದ್ದೋಗ್ಬಿಡ್ತೈತೆ. ಇದೇ ದಾರಿ ಇಲ್ಲಿಂದ ಬರಬೇಕಂದ್ರೆ ಹಿಂಗೆ ಬರಬೇಕು. ಸ್ಲಿಪ್ ಆದರೆ ಡೈರೆಕ್ಟ್ ಕೆಳಗಡೆನೆ. ಇದು ನೋಡಿ ದಾರಿ. ಮುಂದೆ ನೋಡಲ್ಲ, ಆಮೇಲೆ ನಾನು ನೋಡ್ಕೊಂಡು ಬಿದ್ದುಬಿಟ್ಟಿಯ. ಬಿದ್ದರೆ ಸ್ಪಾಟೇ. ಫುಲ್ ಅಡ್ವೆಂಚರ್ ಇದು. ಹೊಡ್ತಾ ಇದ್ದೀರಿ. ಏನು ತೇಜಸ್, ಏನು ಸಮಾಚಾರ? ನೋಡ್ರಿ ನಮ್ಮ ಲಿಖಿತ್ಗೆ ಎಷ್ಟು ಫ್ಯಾನ್ಸ್. ತಿಗಾ ಮುಚ್ಚ. ನಮಸ್ಕಾರ, ಆಮೇಲೆ ಸಿಗ್ತೀನಿ ಸರ್. ಒಂದು ಸೆಲ್ಫಿ ಸರ್. ಸಿಗ್ತಾ ಇಲ್ಲ ಏನು ನನ್ನ ಗಾಡಿನ ಪರವಾಗಿಲ್ಲ. ಅಷ್ಟು ಜನ ಕಾಯ್ತವ್ರೆ ಲಿಖಿತ್ ಗಾಡಿ ಸೌಂಡ್ಗೆ.
ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀರಿ. ಎಲ್ಲಾದರೂ ಹೋಗಿ ಟಿಫನ್ ಮಾಡಬೇಕು ಫಸ್ಟು. ತೇಜಸ್ ಹೋಗ್ಬಿಟ್ಟ ಕೆಳಗಡೆ. ಕೆಳಗಡೆ ಹೋಗೋಣ ಬಾ. ಶೂಟ್ ಮಾಡ್ತಾವ್ರಿ ಇಲ್ಲಿ. ಇಷ್ಟು ಗಾಡಿ ನಾವು ಬಂದಿರೋದು 1 2 3 4 5 6 ಗಾಡಿ 6 ಜನ. ಪಿಲಿಯನ್ಸ್ ಯಾರೂ ಇಲ್ಲ. ಏನು ನಂಬರ್ ಪ್ಲೇಟ್ ಎಲ್ಲಿಂದು ಹಂಗೆ ಮಾಡಿರೋದು. ಮಕ ನೋಡಿ ನಿಂದು. ಇವಾಗ ಹೊರಟಿದ್ದೀರಿ. ಅಯ್ಯೋ ಚಾರ್ಜೇ ಇಲ್ಲಲ್ಲೋ. ಚಾರ್ಜೇ ಹಾಕೊಂಡಿಲ್ಲಲೇ. ಚಾರ್ಜ್ ಹಾಕೊಂಡಿಲ್ಲ. ಇವಾಗ ಇಲ್ಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಿಟ್ಟಿದ್ದೀರಿ. ಇನ್ನೇನು 10 ನಿಮಿಷ ಐತೆ ಇದೂ ಮೆಮೊರಿನು. ಇಲ್ಲೇ ಯಾವುದೋ ಹೋಟ್ಲಲ್ಲಿ ಊಟ ನಾಷ್ಟ ಟಿಫನ್ ಬ್ರೇಕ್ಫಾಸ್ಟ್ ತಿಂದರೆ ಸ್ವಾದಿಷ್ಟ ಅಂತೆ. ಬರೀ ಅನ್ನ ಮಟನ್ ಪೀಸ್ ತಿನ್ನಂಗಿತ್ತು. ಬಿರಿಯಾನಿ ತಿಂದಿದ್ದು ಸಖತ್ ಕೆಡ್ದಾಗಿತ್ತು ಊಟ. ಏನು ಮಾಡೋದು ಅಂತ ತಿಂದ್ರಿ. ಇವಾಗ ಇಲ್ಲಿಂದ ಲೆಫ್ಟ್ ಎತ್ಕೊಂಡ್ರೆ ದೊಡ್ಡಬಳ್ಳಾಪುರ ಹೈವೇ. ಈ ಹೊಸ ಹೈವೇಲಿ ಇದೊಂದೇ ಟೋಲ್ ಅಷ್ಟೊಂದು ಚೆನ್ನಾಗಿ ಫಿನಿಷ್ ಮಾಡಿರೋದು. ಇಲ್ಲೆಲ್ಲ ಎಮರ್ಜೆನ್ಸಿ ಅದು ಇದು ಎಲ್ಲ ಐತೆ. ವಾಶ್ರೂಮು ಮೆಡಿಕಲ್ಲು ಅದು ಇದು ಎಲ್ಲ ಐತೆ. ಟೋಲು ಅಷ್ಟೇ ಚೆನ್ನಾಗಿ ಮಾಡವ್ರೆ ಇಲ್ಲಿ. ಹುಳಿಕುಂಟೆ ಟೋಲ್. ಲೆಂತು ಅಷ್ಟೇ ಜಾಸ್ತಿ ದೊಡ್ಡದಾಗೈತಿ. ಸ್ಪೇಸ್ ಹೆಂಗೆ ಸಿಗ್ತೈತೋ ಹಂಗೆ ಮಾಡ್ತಾರೆ. ಹಾಂ ನಾನು ಅಷ್ಟೇ ಅವನು ಮುಂದೆ ಅವನೇ ಅಂದ್ಕೊಂಡಿದ್ದೀನಿ. ಎಲ್ಲೋಗ್ಬಿಟ್ಟ ನೀವನು ಅಂದ್ಕೊಂಡೆ ನಾನು. ಇವಾಗ ಎಲ್ಲಿ ನಿಲ್ಸ್ಕೊಂಡಿದ್ದೀರಿ ನೋಡೋಣ. ಇನ್ನು ಅವರಿಬ್ಬರು ಬರಬೇಕು, ತೇಜಸ್ಸು ಮೋನಿತ್ತು.
ಮೋನಿತ್ತು ಬಂದೈತೆ. ಹಾಂ, ತಿರ್ಗಾ ಸ್ಟಾರ್ಟ್ ಆಗಿದ್ದೀರಿ. ನೆಕ್ಸ್ಟು ದೇವನಹಳ್ಳಿಯಲ್ಲೇ ನಿಲ್ಲಿಸ್ಬೋದು, ನಿಲ್ಲಿಸಿದ್ರೆ. ಮಾತ್ರ ಅಂತ ಒಳ್ಳೆ ಸ್ಟ್ರೆಚ್ ಸಿಕ್ಬಿಟ್ರೆ ಮಾತ್ರ ಕಷ್ಟ ಇರ್ತೈತೆ. ಸಿಕ್ಕಿತ್ತು ಮಾತ್ರ. ಗಾಳಿ ಜಾಸ್ತಿ ಇಲ್ಲ ಅಂದರೆ ಇನ್ನೂ ಸ್ಪೀಡ್ ಹೋಗೋದಾಗಿದೆ. ದೊಡ್ಡಬಳ್ಳಾಪುರ ಅನಿಸ್ತೈತೆ. ದೊಡ್ಡಬಳ್ಳಾಪುರ ಒಳ್ಳೆ ಮಜಾ ಬಂತು ಮಾತ್ರ. ಈ ಥರ ಒಳ್ಳೆ ಸ್ಟ್ರೆಚ್ಚು ಸಿಕ್ಬಿಟ್ರೆ ಎಲ್ಲ ಕಡೆ ಮಸ್ತಾಗಿರ್ತೈತೆ.
ದೊಡ್ಡಬಳ್ಳಾಪುರ ಇನ್ನೂ 12 ಕಿಲೋಮೀಟ್ರ್ ಐತೆ. ದೊಡ್ಡಬಳ್ಳಾಪುರಗಿನ ಒಂದು 12 ಕಿಲೋಮೀಟ್ರು ಹಿಂದೆನೇ ಇದೀವಿ ನಾವು. ಪವನ್ ಟ್ಯಾಂಕಿಂದ ಪೆಟ್ರೋಲ್ ಲೀಕ್ ಆಗ್ಬಿಟ್ಟಿತ್ತು. ಫುಲ್ ಟ್ಯಾಂಕ್ ಹಾಕಿಸ್ಬಿಟ್ಟಿದ್ದ, ಸ್ವಲ್ಪ ಆಚೆ ಬಂತು. ಹಿಂಗೆ ಹರ್ಷ ಎಲ್ಲ ಹೋದರು. ನಾವಿನ್ನು 3 ಜನ ಹೊಸಕೋಟೆಗೆ ಹೋಗ್ತೀರಿ. ನಮ್ಮ ತೇಜಸ್ಸು ಮುಂದೆ ಹೋಗ್ಬಿಟ್ಟವನೆ. ಇವಾಗ ಡೈರೆಕ್ಟು ಹೊಸಕೋಟೆನೆ. ಇವಾಗ ಮನೆಗೆ ಬಂದೆ. ನೋಡಿ ಅವಳೇ ಏಟ್ ಮಾಡ್ಕೊಂಡು ಕಿರ್ಸ್ತಾಳೆ. ಇವಾಗ ಬಂದೆ ಮನೆಗೆ. ಒಳ್ಳೆ ರೈಡ್ ಆಯಿತು. ಇನ್ನೊಂದು 5 ನಿಮಿಷದಲ್ಲಿ ಸಿಗ್ತೀನಿ. ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ತಿರ್ಗಾ ಸಿಗ್ತೀನಿ. ಬಾರೋ ಇಲ್ಲಿ, ಬಾರೋ ಇಲ್ಲಿ, ನೋಡಿ ಒಳಗಡೆ ನಡಿ ಮನೆ, ನಡಿ ಒಳಗಡೆ. ಹಾಂ ಸರಿ, ಸ್ವಲ್ಪದಲ್ಲಿ ಸಿಗ್ತೀನಿ.